ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗುರುಗಳ ನಾಮಸ್ಮರಣೆಯಿಂದ ಜನ್ಮ ಸಾರ್ಥಕತೆ. ನಾರಾಯಣರಾವ್ ವೈದ್ಯ. ಗಂಗಾವತಿ. ಜನ್ಮ ಕೊಟ್ಟ ತಾಯಿ ತಂದೆಯವರಂತೆ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಲು ಶಿಕ್ಷಣ, ಮಾರ್ಗದರ್ಶನ, ಭಕ್ತಿ ಭಾವವನ್ನು ಬೆಳೆಸಲು ಗುರುಗಳ ಅನುಗ್ರಹ ಅವಶ್ಯವಾಗಿದ್ದು, ಇದರಿಂದ ಜನ್ಮ ಸಾರ್ಥಕತೆ ಹೊಂದಲು ಪ್ರೇರಕ ಶಕ್ತಿಯಾಗಿದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು. ಅವರು ರವಿವಾರದಂದು ಗುರುಪೂರ್ಣಿಮೆ ಪ್ರಯುಕ್ತ ಶಾರದಾ ನಗರದಲ್ಲಿರುವ ಶಂಕರ ಮಠದಲ್ಲಿ ಆಯೋಜಿಸಿದ ಶೃಂಗೇರಿಯ ಜಗದ್ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರೀ ವ್ಯಾಸರಾಜರ ಜನ್ಮೋತ್ಸವ ಸಮಾರಂಭದ ಧರ್ಮಸಭೆ ಉದ್ದೇಶಿಸಿ ಮಾತನಾಡಿದರು. ಮಾನವ ಜನ್ಮ ಅತ್ಯಂತ ಮಹತ್ವದಾಗಿದ್ದು, ಬುದ್ಧಿಜೀವಿಯಾದ ಮನುಷ್ಯರು ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ದೈನಂದಿನ ಬದುಕಿನಲ್ಲಿ ಸ್ವಲ್ಪ ಸಮಯವನ್ನ ಗುರುಗಳ ಸೇವೆಗಾಗಿ, ಅವರ ಅನುಗ್ರಹದ ನುಡಿಗಳಿಗಾಗಿ ಮುಂದಾದಾಗ ಮಾತ್ರ ಜೀವನ ಪಾವನವಾಗುತ್ತದೆ ಎಂದು ತಮ್ಮ ಬಾಲ್ಯದ ಗುರುಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ವೇದಾಬಾಯಿ, ಬಾಲಕೃಷ್ಣ, ಶಕುಂತಲ, ರಾಜೀವ ಗುರುಗಳ ಮಹತ್ವ ಕುರಿತು ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಶ್ರೀ ಶಾರದಾ ಭಜನಾ ಮಂಡಳಿ, ವಿಜಯಧ್ವಜ ಭಜನಾ ಮಂಡಳಿ, ಸತ್ಯದೇವಶ ಭಜನಾ ಮಂಡಳಿ, ಶ್ರೀ ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ, ಸೌಂದರ್ಯ ಲಹರಿ ಭಗಿನಿಯರ ಸಂಘ ಇವರಿಂದ ಭಜನೆ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀಮತಿ ವಿದ್ಯಾಬಾಯಿ, ಶ್ರೀಮತಿ ಗಾಯತ್ರಿ ಅಳವಂಡಿಕರ್, ಶ್ರೀದೇವಿ ಪುರಾಣಿ, ಶ್ರೀಮತಿ ಲತಾ ಜನಾರ್ದನ್ ಸೇರಿದಂತೆ ಮ್ಯಾನೇಜರ್ ಅನಿಲ್ ಅಳವಂಡಿ, ಮೋಹನ್ ಡೆಕೋರೇಟರ್ಸ್, ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವಸುದೇವಳ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎನ್ನುವ ಪದದ ಅರ್ಥ ಅಗಾಧವಾದ ಶಕ್ತಿ ಅಂತೂ ಇರ್ಬೋದು. ನಮ್ಮ ಸಹೋದರಿ ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಗುರು ಅಂದರೆ ಏನು, ಅದ್ರ ಮಹತ್ವ ಏನು, ಅಂದಿನಿಂದ ಇಂದಿನವರೆಗೂ ಯಾವ ಸ್ಥಿತಿಗೆ ನಮ್ಮ ಒಂದು ಶಿಕ್ಷಣ ಅಥವಾ ಗುರು ಶಿಕ್ಷಕ ಸಂಬಂಧ ತಲುಪಿದೆ ಅನ್ನೋದನ್ನ ನಿಮಗೆ ತಿಳಿಸ್ಬೋದು. ಈ ಗುರು ಅನ್ನೋದಂಥದ್ದು ಏನಪ್ಪಾ ಅಂದ್ರೆ ಒಂದು ಅಗಾಧವಾದ ಶಕ್ತಿ. ಅದು ಎಂಥ ಅಗಾಧವಾದ ಶಕ್ತಿ ಅಂದ್ರೆ ಗುರು ಅಂದ್ರೆ ಅಗಾಧವಾದ ಶಕ್ತಿ. ಅವು ಎರಡು ಅಕ್ಷರನ್ನ ನಾವು ಬಿಡಿಸಿದಾಗ ಹೂ ಅಂದರೆ ಅಂಧಕಾರ, ರು ಅಂದರೆ ಹೊಡೆದೋಡಿಸುವ ಅಂತ. ಅಂಧಕಾರವನ್ನು ಹೊಡೆದೋಡಿಸೋದು ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಹೊಡೆದೋಡಿಸೋದು ಅಂದಾಗ ನಾವು ಸಮಾಜದಲ್ಲಿ ಸುಜ್ಞಾನವನ್ನು ಬಿತ್ತಿದಾಗ ಮಾತ್ರ ನಮ್ಮ ಸಮಾಜ ಸುಭದ್ರವಾಗಬೇಕು ಹಾಗೂ ಸುರಕ್ಷಿತವಾಗಿರಬೇಕು, ಎಲ್ಲರೂ ಸಂತೋಷದಿಂದಿರಬೇಕು ಸಾಧ್ಯ. ಈ ಗುರು ಅನ್ನುವಂತಹ ಪದವನ್ನು ನಾವು ನೋಡ್ಬೇಕಾದ್ರೆ ಈ ಗುರು ಪೂರ್ಣಿಮೆ ಆಚರಿಸುವಂತ ವಿಶಿಷ್ಟತೆ ಬಂದಿದ್ದೇರಿದ್ದಪ್ಪ ಅಂದ್ರೆ ನಾವು ವ್ಯಾಸ ಮಹರ್ಷಿಗಳಿಂದ. ಈ ವ್ಯಾಸ ಮಹರ್ಷಿಗಳನ್ನ ನಾವು ಕೇವಲ ಮಹಾಭಾರತದ ಕಾಲದಲ್ಲಿ ಅಷ್ಟೂ ನೋಡೋಕ್ಕಿಲ್ಲ, ಇವತ್ತಿನ ಎಲ್ಲಾ ಗುರುಗಳ ಒಂದು ಚೈತನ್ಯವಾಗಿ ಈ ವೇದವ್ಯಾಸರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಅದಕ್ಕೆ ನಾನು ಉದಾಹರಣೆ ಏನ್ ಹೇಳ್ತೀನಿ ಅಂತ ನಿಮ್ಗಂದ್ರೆ, ವೇದವ್ಯಾಸರು ಅವರ ತಂದೆ ಮಹಾಭಾರತದ ಮೂಲ ಪುರುಷರಾದಂತಹ ಪರಾಶರ ಮಹರ್ಷಿಯವರು, ಅವ್ರ ತಾಯಿ ಸತ್ಯವತಿ, ಅವರು ಹುಟ್ಟಿದ್ದು ಈ ಗುರು ಪೌರ್ಣಿಮೆ ದಿವಸನೇ ಹುಟ್ಟಿದ್ದು. ಆದ್ರಿಂದ ಇವತ್ತು ನಾವು ವಿಶೇಷವಾಗಿ ಗುರು ಪೌರ್ಣಿಮೆ ಅಂತ ಇವತ್ತು ನಾವು ಆಚರಿಸ್ತೀವಿ. ಯಾಕಪ್ಪ ಇದನ್ನು ಗುರು ಪೌರ್ಣಿಮೆ ಅಂತ ನಾವು ವೇದವ್ಯಾಸರ ದಿನ ಮತ್ತು ಹುಟ್ಟು ದಿನವನ್ನೇ ಆಚರಿಸಬೇಕಾಯಿತು ಅಂದ್ರೆ, ಅಖಂಡವಾದಂತಹ ವೇದಗಳು ಒಂದೇ ಇತ್ತು, ಅಖಂಡವಾದಂತಹ ವೇದ. ಆ ಅಖಂಡವಾದ ವೇದವನ್ನು ನಡೆಸಿಕೊಂಡು ಬರಲಿಕ್ಕ ನಮ್ಮ ಒಂದು ಮಹಾಭಾರತದ ಕಾಲದಲ್ಲೇ ಕಷ್ಟವಾಗಿತ್ತು ಅಂತಂದ್ರೆ, ಈಗಿನ ಕಾಲದಲ್ಲಿ ನಮ್ಮ ಸಂಧ್ಯಾ ವಂದನೆ ಮಾಡೋದು, ಮನೆಯಲ್ಲಿ ರಂಗೋಲಿ ಹಾಕೋದು, ದೀಪ ಹಚ್ಚೋದೇ ಒಂದು ಟೈಮ್ ಸಿಗಕ್ಕಿಲ್ಲ ಅನ್ನೋ ಒಂದು ಕಾಲ ಇದು ನಮ್ದು. ಅವಾಗ ಕಷ್ಟ ಆಗಿತ್ತು ಅಂದಾಗ ಅವ್ರು ಏನ್ ಮಾಡಿದ್ರು, ಆ ಅಖಂಡವಾದ ವೇದವನ್ನ 4 ಭಾಗಗಳಾಗಿ ವಿಂಗಡಿಸಿದ್ರು. 4 ವೇದಗಳು ನಿಮ್ಗೆ ಗೊತ್ತಿದ್ದಾವೆ ಈಗಾಗಲೇ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಆ ಅಖಂಡವಾದ ಒಂದು ವೇದವನ್ನ 4 ವೇದವನ್ನಾಗಿ ಮಾಡಿ ಅದಗಳಿಗೆ ಒಬ್ಬೊಬ್ಬ ನಮ್ಮ ಶಿಷ್ಯರನ್ನು ಕೂಡ, ಈಗ ನಮ್ಮ ಶಂಕರಾಚಾರ್ಯರು 4 ದಿಕ್ಕಿನಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ನಮ್ಮ ಒಂದು ಧರ್ಮ, ಒಂದು ಸನಾತನ ಧರ್ಮದ ಉಳಿವು ಯಾವ ರೀತಿ ಇರ್ಬೇಕಂತ ಒಂದು ಬುನಾದಿಯನ್ನ ಹಾಕಿದೋ, ಅದೇ ರೀತಿ ಆಗಿನ ಕಾಲದಲ್ಲಿ ವೇದವ್ಯಾಸರು ಏನ್ ಮಾಡಿದ್ರಪ್ಪ ಅಂತ, ನಮ್ಮ ವೇದಗಳು ಸುಸಜ್ಜಿತವಾದಂತಹ ಒಂದು ಸ್ಥಿತಿಯಲ್ಲಿ ಉಳಿಬೇಕು ಅಂತ ಅಖಂಡವಾದ ಒಂದು ವೇದವನ್ನ 4 ವೇದಗಳನ್ನಾಗಿ ಮಾಡಿದ್ರು. ಇದನ್ನ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಗುರು ಯಾವಾಗಿಗೂ ಇತ್ತು, ಭಗವಂತನ ಕಾಲದಲ್ಲಿ ಗುರು ಇದ್ದ ಅಂತ ಹೇಳ್ಬೇಕಂದ್ರೆ, ಭಗವಂತ ತನ್ನ 3 ಅವತಾರಗಳನ್ನ ಮಾಡ್ತಾನೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಒಂದು ಸೃಷ್ಟಿ, ಸ್ಥಿತಿ, ಲಯ. ಯಾಕಂದ್ರೆ ಸೃಷ್ಟಿಗೆ ಬ್ರಹ್ಮ ಗುರು ಆಗ್ತಾನೆ, ಸ್ಥಿತಿಗೆ ವಿಷ್ಣು ಗುರು ಆಗ್ತಾನೆ, ಲಯಕ್ಕೆ ಶಿವ ಗುರು ಆಗ್ತಾನೆ. ಈ ರೀತಿಯಾಗಿ ಇರುವಂತಹ ಒಂದು ಸ್ಥಿತಿಯಲ್ಲಿ ಮೊದಲು ನಾವು ನೋಡ್ಬೇಕಾದದ್ದು, ಆಗ ನಮ್ಮ ಸಹೋದರಿ ಹೇಳಿದ್ರು, ಯೋಗ ಒಂದು ಅದು ಕೂಡ ನಮ್ಮೊಂದು ಯೋಗ್ಯವಾದಂತಹ ಶಿಕ್ಷಣನೇ. ಅದನ್ನ ಸಪ್ತಋಷಿಗಳಿಗೆ ನೀಡೋರು ಯಾರಪ್ಪ ಅಂದ್ರೆ ಭಗವಂತ ಶಿವನೇ ಆ ಸಪ್ತಋಷಿಗಳಿಗೆ ಅದನ್ನ ಬೋಧನೆಯನ್ನ ಮಾಡ್ತಾನೆ. ನಂತರ ಅದು ಯಾವಾಗಪ್ಪ ಅಂದ್ರೆ ಕೃತಯುಗದಲ್ಲಿ. ನಂತರ ಕೃತ
ಅವ್ರು ಇದ್ದಿದ್ರಿಂದನೇ ರಾವಣನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡಕ್ಕ ಸಾಧ್ಯ ಆಗ್ತದೆ. ಆ ರಾವಣನ ಸಂಹಾರದ ವಿಚಾರ ಪೂರಿ ಅದು ಮತ್ತೆ ಬೇರೆ ಬರ್ತದೆ. ಆಮೇಲೆ ಈಗ ನಾವು ಈ ವೇದವ್ಯಾಸರನ್ನ ಏನಂತ ಕರಿತೀವಿ? ಅವರು ಬಣ್ಣದಲ್ಲಿ ಕಪ್ಪು. ವೇದವ್ಯಾಸರು ಬಣ್ಣದಲ್ಲಿ ಕಪ್ಪು. ಕೃಷ್ಣ ಯಾವ ರೀತಿ ಕಪ್ಪಿದ್ನೋ ಆ ರೀತಿ ವೇದವ್ಯಾಸರು ಕೂಡ ತಮ್ಮ ಬಣ್ಣದಲ್ಲಿ ಕಪ್ಪಾಗಿದ್ರು. ಅದಕ್ಕಾಗಿ ನಾವು ಕೃಷ್ಣ ದ್ವೈಪಾಯನ ಅಂತ ಕರಿತೀವಿ. ಹೌದು, ಕಪ್ಪು ಅಂದ್ರೆ ಕೃಷ್ಣ ಕರೀತೀವಿ. ದ್ವೈಪಾಯನ ಅಂತ ಯಾಕೆ ಕರೀತೀವಿ ನೀವು? ದ್ವೈಪಾಯನ ಅಂದ್ರೆ ಅವರು ನರ್ಮದಾ ನದಿಯ ಮಧ್ಯದಲ್ಲಿ ಹುಟ್ಟಿದ್ರು. ನರ್ಮದಾ ನದಿಯ ಮಧ್ಯದಲ್ಲಿ ಹುಟ್ಟಿದ್ರು. ಅದಕ್ಕೆ ಅವ್ರಿಗೆ ಕೃಷ್ಣ ದ್ವೈಪಾಯನ ಅಂದ್ರೆ ನೀರಿನ ಮಧ್ಯದಲ್ಲಿ ಹುಟ್ಟಿದ್ದನ್ನ ಮಧ್ಯ ಇರೋದು ಯಾವ್ದಪ್ಪ ಅಂದ್ರೆ ದ್ವೀಪ, ನಡುವೆ ಅಂತ ಹೇಳ್ತೀವಿ. ಅಲ್ಲಿ ಅವ್ರು ಹುಟ್ಟಿದ್ದಕ್ಕೆ ಅವ್ರು ನಾವು ಏನಂತೀವಿ? ಕೃಷ್ಣ ದ್ವೈಪಾಯನ ಅಂತ ಹೇಳ್ತೇವೆ. ಇನ್ನೊಂದೇನಪ್ಪ ಅಂದ್ರೆ ಅವ್ರು ಬಾದರಾಯಣ ಅಂತ ಕೂಡ ಕರೀತಾರೆ. ಬಾದರಾಯಣ ಅಂತ ಯಾಕೆ ಕರೀತೀವಪ್ಪ ಅಂದ್ರ ಅವರು ಬದರಿಕಾಶ್ರಮದಲ್ಲಿ ಬ್ರಹ್ಮಸೂತ್ರಗಳನ್ನ, ಮಹಾಭಾರತಗಳನ್ನ, 18 ಪುರಾಣಗಳನ್ನ ಎಲ್ಲವನ್ನೂ ಬರೆದಂತವರು ಇವರು. ನೋಡ್ರಿ, ಇದು ಎಂಥ ಸುಯೋಗ ಅಂದ್ರೆ ಅವರ ದರ್ಶನ ನಮ್ಮ ಆದಿಗುರು ಶಂಕರಾಚಾರ್ಯರಿಗೂ ಸಿಗ್ತಂತ. ಅವರು ಬರೆದಂತಹ ಒಂದು ಈ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಾಗ ತಮ್ಮ ಒಂದು ಆಯುಷ್ಯವನ್ನ ಇವರಿಗೆ ಧಾರೆ ಇಟ್ಕೊಟ್ರಂತ ವೇದವ್ಯಾಸ. ಅಂದ್ರೆ ಗುರು ಪರಂಪರೆ ನಮಗ ತ್ರೇತಾಯುಗ, ಕೃತಯುಗ ಮತ್ತು ದ್ವಾಪರ ಯುಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಒಳ್ಳೆ ಗುರುಗಳಿದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಸುಭೀಕ್ಷವಾಗಿರ್ಲಿಕ್ಕೆ, ಸುಸಜ್ಜಿತವಾಗಿರ್ಲಿಕ್ಕೆ, ಸಮಾಜ ಒಳ್ಳೆ ರೀತಿಯಿಂದ ಕಟ್ಟಲಿಕ್ಕೆ ಇವತ್ತು ನಾವು ಇಲ್ಲಿ ಒಂದು ಇಂತಹ ಒಂದು ಭವ್ಯವಾದ ಒಂದು ದೇವಾಲಯದಲ್ಲಿ ಕೂತು ನಾವೆಲ್ಲ ಇಷ್ಟು ಪಠನೆ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವೆಲ್ಲ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗುರುಗಳ ಬಗ್ಗೆ ಮಾತಾಡಬೇಕಂತ ಬಹಳ ಇದೆ. ಖಂಡಿತವಾಗಿ ನೀವು ಈಗ ಗುರುಗಳ ಆದೇಶ, ನಮ್ಮ ಪರಮ ಪೂಜ್ಯ ಗುರುಗಳ ಆದೇಶದಂತೆ ಸ್ತೋತ್ರ ಪಾರಾಯಣ, ಭಜನೆ ಮಾಡಿ ತಕ್ಷಣ ಗುರುಗಳ ಬಗ್ಗೆ ಮಾತಾಡಿದ್ದೇವೆ. ಅದೆಲ್ಲ ಮಾಡೋಣ. ಫಸ್ಟಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮಾಡ್ತಾ ಇದ್ವಿ. ನಮ್ಮ ಸಂಗೀತ ಸಂಗಮ ಪ್ರಾರಂಭವಾಗಿ 6 ವರ್ಷದಲ್ಲಿ 7 ವರ್ಷದಲ್ಲಿ ನಾವು ಕಾಲಾಗ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ನಮ್ಮೊಟ್ಟಿಗೆ ಯಾವಾಗಲೂ ಇದೆ ಅಂತ ಅನ್ಸುತ್ತಿಲ್ಲ. ಶಾರದಾ ಸುಂದರ ಭಜನಾ ಮಂಡಳಿ, ಸತ್ಯದೇವೇಶ್ವರ ಭಜನಾ ಮಂಡಳಿ, ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ, ಸೌಂದರ್ಯದಲ್ಲಿ ಲಲಿತಾ ಸಹಸ್ರ ಮಂದಿ ವೈದ್ಯ ಮಂಡಳಿ, ಇನ್ನು ಅನೇಕ ಭಜನಾ ಮಂಡಳಿಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ. ಇದು ವಿಶೇಷ ಅಂತಂದರೆ ಗುರುಗಳು, ನಮ್ಮ ಪರಮ ಪೂಜ್ಯ ಗುರುಗಳು ಸನ್ಯಾಸ ಸ್ವೀಕಾರ ಮಾಡಿ 50 ವರ್ಷಗಳ ಆದ ಕಾರಣ ಈ ಸಾರಿ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜೊತೆಗೆ ನಿಮ್ಮ ಸಹಕಾರ ಯಾವಾಗಲೂ ಇಟ್ಕೊಂಬೋದು ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಹೀಗೆ ನೀವು ಗುರುಗಳ ಆದೇಶದ ಮುಖಾಂತರ ಏನೇನು ಸ್ತೋತ್ರ ಪಾರಾಯಣ ಮಾಡಬೇಕು ಅದನ್ನು ಪ್ರಾರಂಭ ಮಾಡಬೇಕು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.